ಈ ಮಧ್ಯದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಕೋಲಾರದಲ್ಲಿ ಮಾತಾಡಿದರು ಅವರು. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ವ್ಯಂಗ್ಯ. ಅಪ್ಪ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದರೆ ಜೋಳಿಗೆ ತುಂಬುತ್ತೆ ಅಂತ. ಜೊತೆಗೆ ಸಿದ್ದರಾಮಯ್ಯನವರ ಮಾತಿನ ಧಾಟಿಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಮಾತಾಡಿದ್ರು. ಇದು ಒಂದು ನೋಡ್ಕೊಳ್ಳಿ, ಆಮೇಲೆ ಲೋಕಸಭೆ ರಾಜ್ಯಸಭೆಯಲ್ಲಿ ಏನಾಯಿತು ಅನ್ನೋ ಸುದ್ದಿಗೆ ಹೋಗೋಣ. ಪ್ರತಾಪ್ ಸಿಂಹ, ರಾಜಕಾರಣಿಗಳು ಅವ್ರ ಮಕ್ಕಳಿಗೆ ಕಳ್ಳ ಮಾರ್ಗದಲ್ಲಿ ದುಡ್ದಿರುವಂತಹ ದುಡ್ಡನ್ನು ಸಂಪಾದನೆ ಮಾಡಿ ಕೂಡಿಟ್ಟು ಕೊಡ್ಬೋದು, ಬುದ್ಧಿ ಕೊಡೋಕ್ಕಾಗಲ್ಲ. ಈ ಮಂಚೆ ಅವ್ರ ಅಪ್ಪ ಮುಂದುವರಿತಾ ಇದ್ರೆ ತನ್ನ ಜೋಳಿಗೆ ತುಂಬುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಷ್ಟೇ. ಸಿಎಂ ಹೇಳಿಸ್ತಾ ಇದ್ದಾರೆ ಸರ್ ಮಗನ ಕೈಯಲ್ಲಿ. ಸಿಎಂ ಭಾಳ ಜನ ಕೈಲಿ ಹೇಳಿಸ್ತಾ ಇದ್ದಾರೆ, ಭಾಳ ಜನ ಕೈಲಿ ಹೇಳಿಸಿ ಕೆಲವ್ರದ್ದು ಮಂತ್ರಿ ಪದವಿನೂ ಕಳ್ಕೊಂಡಂಗೆ ಮಾಡಿದ್ರು. ಎಲ್ಲ ಕಡೆ ಸುಮಾರು ಕಡೆ ಹೇಳಿಸ್ತಾ ಇದ್ದಾರೆ. ಪಾಪ ಅಲ್ಲಿ ಬೆಳಗಾಂ ರಾಜಕಾರಣದಲ್ಲೂ ಕೂಡ ಅಲ್ಲಿನೂ ಕೂಡ ಜಾರಕಿಹೊಳಿ ಅವ್ರನ್ನೂ ಎತ್ಕಟ್ತಾರೆ. ಪಂಚ ಗ್ಯಾರಂಟಿ ಕಾಕಾ ಪಾಟೀಲ ನಿನ್ನ ಹೆಂಡತಿಗೂ ಕಣಯ ಫ್ರೀ, ಹಿಂಗೆ ತಮ್ಮದೇ ಹೊಡ್ಕೊಂಡೆ ಅಧಿಕಾರಕ್ಕೆ ಬಂದಿದ್ರು. ಗೃಹಲಕ್ಷ್ಮಿ ಸರಿಯಾದ ಟೈಮಿಗೆ ಬರಲ್ಲ. ಶಕ್ತಿ ಯೋಜನೆ ಅಂತೇಳಿ ಹೇಳ್ಬಿಟ್ಟು ಇಡೀ ಎಲ್ಲ ನಮ್ಮ BMTC KSRTC ವ್ಯವಸ್ಥೆನೇ ಹಾಳ್ಗೆದ್ದೋಯ್ತೆ. 8 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಿ 16 ಬಜೆಟನ್ನು ಮಂಡಿಸಿರುವಂಥ ವಿಶ್ವದ ಕುಖ್ಯಾತ ಅರ್ಥಶಾಸ್ತ್ರಜ್ಞ ಸಿದ್ದರಾಮಯ್ಯನವರು ಒಂದು ಸತ್ತ ಸರ್ಕಾರದ ನೇತೃತ್ವವನ್ನು ವಹಿಸಿದ್ದಾರೆ. ಸರ್ಕಾರ ಅಂತೂ ಸತ್ತು ಹೋಗ್ಬಿಟ್ಟಿದೆ. ಸಿದ್ದರಾಮಯ್ಯನವರು ಆ ಹೆಣನ ಮುಂದೆ ಹೊರ್ತಾ ಇದ್ದಾರೆ, DK ಹಿಂದೆ ಹೊರ್ತಾ ಇದ್ದಾರೆ. DKಗೆ ಮುಂದಕ್ಕೆ ಹೊರಬೇಕು ಅಂತ ಆಸೆ ಇದೆ. ಸಿದ್ದರಾಮಯ್ಯನವರಿಲ್ಲ ನಾನೇ ಮುಂದೆ ಹೊರೋದು ಅಂತ ಕೂತಿದ್ದಾರೆ. DK ಅವ್ರನ್ನ ಎಳೆದ್ಬಿಟ್ಟು ಮುಂದಕ್ಕೆ ಹೊತ್ಕೋಬೇಕು ಅಂತ ಹೊರಟಿದ್ದಾರೆ. ಸಿದ್ದರಾಮಯ್ಯ ಅವರು ಮುಂದೆ ಹೊರಲಿ, DK ಯಾರು ಮುಂದಕ್ಕೆ ಬರಲಿ, ಮುಂದೆ ಬಂದು ಹೊತ್ಕೊಳ್ಳಿ. ಸರ್ಕಾರ ಅಂತೂ ಸತ್ತೋಗಿದೆಯಲ್ಲ. ಈ ಸರ್ಕಾರ ತೊಲಗಬೇಕು, ಈ ಸರ್ಕಾರ ತೊಲಗಿಸ್ಬೇಕು, ತೀರಿಸ್ಬೇಕು ಅಂತ ರಾಜ್ಯದ ಜನತೆ ತೀರ್ಮಾನ ಮಾಡಿದರೆ ಇನ್ನು 2.5 ವರ್ಷ ಜನ ನೀವು ಮಾಡಿರೋ ತಪ್ಪಿಗೆ ನೀವು ಅನುಭವಿಸ್ಬೇಕು, ಪಾಠ ಕಲಿಬೇಕು. BJP ಅವರು ನಾವು ಕೂಡ. ನೀವೊಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೇಂದ್ರದ ಹಣಕಾಸು ಸಚಿವೆ ಹೆಸರೇ ನಿಮಗೆ ಗೊತ್ತಿಲ್ಲ, ಅಥವಾ ಗೊತ್ತಿದ್ರೂ ಕೂಡ ಈ ರೀತಿ ಉಡಾಫೆ ಮಾತಾಡ್ತಾರಲ್ಲ, ನಾವು ನಿಮ್ಮನ್ನು ಕೇಳ್ಬಿಡ್ಬೋದಲ್ಲ. ಯಾರೋ ಅವನು ಮೂಡೋದಲ್ಲಿ 14 ಸೈಟು ಹೆಂಡತಿ ಹೆಸರಲ್ಲಿ ಹೊಡೆದನಲ್ಲ, ಅವ್ನು ಯಾವನವನು, ಯಾರ ಹೆಸರು ಒಂದು ಅಂತ ಕೇಳಿದರೆ ನಿಮ್ಮ ಬಗ್ಗೆ ಏನನ್ಸುತ್ತೆ ಸರ್? ಕೇಂದ್ರ ಸಚಿವ ಬಗ್ಗೆ, ಒಂದು ಹೆಣ್ಣು ಮಗಳ ಬಗ್ಗೆ, ಎಂಥವಳು ಅವಳು, ಯಾವಳು ಅವಳು, ಅವಳ ಹೆಸರೇನು, ಹೀಗೆಲ್ಲ ನೀವೊಬ್ಬರು ಮಾತಾಡೋದಾಗ್ಬಿಟ್ರೆ ಈ ಸಮಾಜಕ್ಕೆ ನೀವು ಏನು ಮೇಲ್ಪಂಕ್ತಿನ ಹಾಕ್ಕೊಡ್ತಿದ್ರಿ ಸರ್? ನಿಮ್ಮನ್ನು ಹಂಗೆ ಕರಿಬೋದಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.